ಶ್ರೀಮತೆ ರಾಮಾನುಜಾಯ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ಶ್ರೀ ಲಕ್ಷ್ಮೀನಾರಸಿಂಹ ಪರಬ್ರಹ್ಮಣೇ ನಮಃ. ಶ್ರೀ ಕ್ಷೇತ್ರ ದೊಡ್ಡಪಟ್ಟಣಗೆರೆ ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀನಾರಸಿಂಹಸ್ವಾಮಿಯವರು. ಇದು ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಾವು ಯೋಗ ನರಸಿಂಹರು ಮತ್ತು ನಾರಸಿಂಹರು, ಲಕ್ಷ್ಮೀ ನರಸಿಂಹರನ್ನ ನೋಡ್ತೀವಿ. ಆದರೆ ಈ ನಮ್ಮ ದೊಡ್ಡಪಟ್ಟಣಗೆರೆ ಗ್ರಾಮದಲ್ಲಿ ವಿಶೇಷವಾಗಿ ನಾವು ಶ್ರೀದೇವಿ ಭೂದೇವಿ ಸಮೇತವಾಗಿರುವ ಯೋಗ ನರಸಿಂಹಸ್ವಾಮಿಯವ್ರನ್ನ ನಾವು ನೋಡ್ಬೋದು. ಇಂತಹ ವಿಶೇಷ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಶ್ರೀ ನಾರಸಿಂಹಸ್ವಾಮಿಯವರು ಒಂದೇ ಪಾನುಬೆಟ್ಟಲ್ಲಿ ಇದ್ದಾರೆ. ಇಂತಹ ವಿಶೇಷವಾದ ಸಾನ್ನಿಧ್ಯ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗುವುದಿಲ್ಲ. ಇಂಥ ಕಾಣಸಿಗುವ ಒಂದೇ ಸ್ಥಳ ಅಂದರೆ ಅದು ನಮ್ಮ ದೊಡ್ಡಪಟ್ಟಣಗೆರೆಯ ಗ್ರಾಮದಲ್ಲಿ. ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ತ್ರಿಕುಟಾಚಲ ದೇವಾಲಯ. ಒಂದು ಗರ್ಭಗೃಹದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ನರಸಿಂಹರನ್ನ ನಾವು ನೋಡ್ಬೋದು. ಇನ್ನೊಂದು ಭಾಗದಲ್ಲಿ ವೇಣುಗೋಪಾಲ ಸ್ವಾಮಿಯವರನ್ನು ನೋಡ್ಬೋದು. ಮತ್ತೊಂದು ಭಾಗದಲ್ಲಿ ನಾವು ಪ್ರಧಾನವಾಗಿ ಶ್ರೀ ಲಕ್ಷ್ಮೀನಾರಾಯಣರನ್ನು ಸಹ ನಾವು ನೋಡಬಹುದು. ಇಂತಹ ಹೊಯ್ಸಳರ ಕಾಲದ ಅದ್ಭುತವಾದ ಶಿಲ್ಪಕಲೆಗಳು ಸಹ ಈ ದೇವಾಲಯದಲ್ಲಿ ಇದ್ದಾವೆ. ಬಹಳ ಹಳೆಯ ಕಾಲದಲ್ಲಿದ್ದಂಥ ಈ ದೇವಸ್ಥಾನ ಬಾಳ ಎಲ್ಲ ಬಿದ್ದೋಗಿ ಎಲ್ಲ ಪೂಜಾದಿ ಕೈಂಕರ್ಯಗಳು ನಿಲ್ಲುವಂಥ ಸಮಯ ಬಂದಿತ್ತು. ಆದರೆ ಭಗವಂತನ ಅನುಗ್ರಹದಿಂದ ಈಗ ಮತ್ತೆ ಪುನರ್ ನಿರ್ಮಾಣ ಆಗ್ತಾ ಇದೆ. ಪೂಜಾದಿ ಕೈಂಕರ್ಯಗಳು ಶುರುವಾಗಿದ್ದಾವೆ. ಎಲ್ಲವೂ ಸಹ ಆಗಮೋಕ್ತವಾಗಿ ಪ್ರತಿನಿತ್ಯ ಪೂಜಾದಿ ಕೈಂಕರ್ಯಗಳು ಶುರುವಾಗಿದ್ದಾವೆ. ಸಮಯ ಬಂದುಬಿಟ್ಟು ಬೆಳಗ್ಗೆ 9ರಿಂದ 11 ತನಕ ಇರುತ್ತೆ. ಮತ್ತು ನೀವು ಸಂಜೆ ಬರೋದಾದರೆ ಸಂಜೆ 6ರಿಂದ 8 ಗಂಟೆ ತನಕ ಪೂಜಾದಿ ಕೈಂಕರ್ಯಗಳು ನೆರವೇರುತ್ತವೆ. ಆಸಕ್ತ ಭಕ್ತಾದಿಗಳು ಬಂದು ಇಲ್ಲಿ ಪೂಜಾದಿ ಕೈಂಕರ್ಯಗಳನ್ನ ವೀಕ್ಷಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಶ್ರೀಮತೆ ರಾಮಾನುಜಾಯ ನಮಃ. ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಂ ಅಂಬುದಶ್ಯಾಮಂ ಆಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹಃ ಭ್ರಾತಾ ನೃಸಿಂಹಶ್ಚ ಸಖಾ ನೃಸಿಂಹಃ ವಿದ್ಯಾ ನೃಸಿಂಹೋ ದ್ರವಿಣಂ ನೃಸಿಂಹಃ ಸ್ವಾಮಿ ನೃಸಿಂಹೋ ಸಕಲಂ ನೃಸಿಂಹಃ. ಶ್ರೀ ರುಕ್ಮಿಣೀ ಸತ್ಯಭಾಮಾ ಸಮೇತ ವೇಣುಗೋಪಾಲ ಕೃಷ್ಣಸ್ವಾಮಿ, ಶ್ರೀ ಯೋಗ ನರಸಿಂಹಸ್ವಾಮಿ. ನಮಾಮಿ ನಾರಾಯಣ ಪಾದಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ. ಪುರಾತನವಾದ ಲಕ್ಷ್ಮೀನಾರಾಯಣ ದೇವಸ್ಥಾನ ದೊಡ್ಡಪಟ್ಟಣಗೆರೆ, ಕಡೂರಿಗೆ ತುಂಬ ಹತ್ತಿರ, 6 ಕಿಲೋಮೀಟರ್ ಕಡೂರಿಂದ, ಚಿಕ್ಕಮಗಳೂರಿಗೆ ಹತ್ತಿರ, ಬೆಂಗಳೂರಿಂದ ಸುಮಾರು 230 ಕಿಲೋಮೀಟರ್ ದೂರದಲ್ಲಿದೆ. ಹಳೆಯ ಹೊಯ್ಸಳ ಕಾಲದ ದೇವಸ್ಥಾನ. ಎಲ್ಲರೂ ಖಂಡಿತ ಬಂದು ಈ ದೇವರ ದರ್ಶನ ಮಾಡಬೇಕು. ಜೈ ಶ್ರೀಮನ್ನಾರಾಯಣ.